ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೋದಾನ್ಪುರ ಗ್ರಾಮ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಕುಲುಮ್ನಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವಂತಹ ಮಾಜಿ ಸದಸ್ಯರು, ಕುಲುಮ್ನಟ್ಟಿ ಗ್ರಾಮದ ಮಾಜಿ ಸದಸ್ಯರಾಗಿ ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಈ ಗ್ರಾಮದಲ್ಲಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಶ್ರೀಶೈಲ ಬಸವಣ್ಣಪ್ಪ ತಿಗಡಿ. ಸರಿ ನಮ್ಮೂರು ಕುಲುಮ್ನಟ್ಟಿ, ಕೋದಾನ್ಪುರ ಗ್ರಾಮ ಪಂಚಾಯತಿ 3ನೇ ವಾರ್ಡ್ ನಮ್ದು. ಸರಿ ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಆಗಿರ್ಬೋದು, ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ಸ್ವಲ್ಪ ಸ್ವಲ್ಪ ಆಗಿದ್ದು ರೀ ಮೊದಲ. ಈಗ ನಾವು ಬಂದಿಂದು ಪೂರ್ಣ ಮಾಡಿವ್ರಿ. ಒಂದಷ್ಟು ಕುಡಿ ನೀರಿಂದ ಆಗ್ಲಿ, ಶಾಲಿ ಆಗ್ಲಿ ಮಾಡಿವ್ರಿ. ಸರಿ ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಒಂದು ಮನೆಗಳ ಅನುದಾನ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಸಿಸಿ ರೋಡ್ಸ್ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು ಇದ್ರಲ್ಲಿ? ಬೀದಿ ದೀಪ ಅದು ಕಂಪಲ್ಸರಿ ಮಾಡಿಸೇವ್ ಸರ್. ಸರಿ. ಆದ್ರೆ ಮನಿ ಅನುದಾನದೊಳಗ ನಮಗ್ ಕೊಡೋದ 2 ಸಲ ಮನಿ ಕೊಟ್ಟಾರ್ರಿ ಈಗ ಈ ಸರ್ಕಾರ ಬಂದೇನು. ಸರಿ ಸರ್. ಮನಿಗಳ ಬಂದಲ್ರಿ. ಈ PMU ಒಳಗ ಬಂದವ್ ಸರಿ ಸರಿ ಸರ್. ಸರ್, ತಾವು ತಮ್ಮ ಒಂದು ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ತಾವು ನಿಮ್ಮ ಅಂಗನವಾಡಿ ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಆಗಿರ್ಬೋದು, ಅಲ್ಲಿ ವಿಸಿಟ್ ಮಾಡಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು, ನೀವು ಗ್ರೌಂಡ್, ಗ್ರಂಥಾಲಯ, ಹೈ ಮಾಸ್ಕ್ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇರ್ತಿತ್ತು ಮಕ್ಕಳ ಜೊತೆ? ನಾವು ಪ್ರತಿ 15 ನಿಮಿಷಕ್ಕೊಮ್ಮೆ ಶಾಲೆಗೆ ಹೋಗಿ ಏನ ಅಂತ ಎಲ್ಲಾ ಚೆಕ್ ಮಾಡ್ತಿದ್ದೀವ್ರಿ. ಮತ್ತ ಶಾಲೆಗೆ ಪೇವರ್ಸ್ ಹಾಕಿ ಕೊಟ್ಟೆವು, ಒಂದ್ ಬಿಸಿ ಊಟದ ಕೋಲೆ ಕಟ್ಟೆವು, ಮತ್ತ ಕಂಪೌಂಡ್ ಕಟ್ಟಿಸ್ಕೊಟ್ಟೇವ್ರಿ, ಹೈಮ್ಯಾಕ್ಸ್ ಹಾಕಿಸ್ಕೊಟ್ಟೆವು. ಸರಿ, ಇಷ್ಟೆಲ್ಲಾ ಮಾಡೇವ್ರಿ ನಾವು. ಒಳ್ಳೆ ರೀತಿಯಾಗಿ ಮಾಡಿದ್ದೀರಾ ಸರ್. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ವಾರ್ಡಿನ ಜನರಿರ್ಬೋದು ಮತ್ತು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ತಮ್ಮ ಒಂದು ಯಾವ ರೀತಿ ಪಾತ್ರ ಇರ್ತಿತ್ತು? ಗಟರಿ ಕ್ಲೀನ್ ಮಾಡ್ಸೋದ್ರಿ, ಪೌಡರ್ ಒಗ್ಸೋದು, ಮತ್ತ ಹಂಗ ಏನಾರ ಇದ್ರ ನೀರ್ ಪ್ರತಿ ತಿಂಗಳ ನೀರ್ ಚೆಕ್ ಮಾಡಿಸ್ತೇವ್ರಿ. ಮತ್ತ ಹಂಗೆ ಇದ್ರ ಡಾಕ್ಟರ್ ಕರೆಸಿ ಈಗ ಅಂಗನವಾಡಿ ಒಳಗ್ ಚೆಕ್ ಮಾಡ್ಸಾಕ್ ಹೇಳ್ತೇವ್ರಿ. ಸರಿ, ಎಲ್ಲ ತಾವು ಕ್ಲಿಯರ್ ಆಗಿ ಚೆಕ್ ಮಾಡಿಸ್ತಿದ್ರಿ. ಸರಿ ಸರ್. ಸರ್, ಇವಾಗ ನಿಮ್ಮ ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ. ಸೊ ಇವರು ಒಂದು ಯಾವ ರೀತಿ ನಿಮ್ಮ ಜೊತೆ ಆಗಿರ್ಬೋದು ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ, ಒಂದು ಮೂಲ ಸೌಕರ್ಯಗಳಿಗೆ ಮಹತ್ವವನ್ನು ಕೊಡ್ತಿದ್ದಾರೆ? ಸ್ವಲ್ಪ ಸ್ವಲ್ಪ ನಾವ್ ಇದ್ದಾಗಿನಂಗ ಆಗುದಿಲ್ರಿ. ಅವ್ರು ಈಗ ಅಷ್ಟಕ್ಕೂ ಕವರ್ ಮಾಡ್ಕೊಳಕ್ ಅವ್ರಿಗೆ ನೀವು ಆಡಳಿತ ಅಧಿಕಾರಿ ಆಗ್ಲಿ, ಅಭಿವೃದ್ಧಿ ಅಧಿಕಾರಿ ಆಗ್ಲಿ. ಸರಿ ಸರ್. ಈಗ ನಾವ್ ಮೆಂಬರ್ಗಳಿದ್ದಾಗ ಬೇರೆ, ಅವ್ರು ಮಾಡೋದ ಬೇರೆ. ಸರಿ ಸರ್. ಸಮಸ್ಯೆ ಆಗ್ತಾವ ಸ್ವಲ್ಪ ಸ್ವಲ್ಪ. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನಿದೆ ಸರ್? ಚಲೋ ಆಕೈತಿ ಸರ್. ಹಂಗ ಮಾಡಿದ್ರ ದುಡ್ಡು ಉಳಿತಾಯ ಆಕೈತಿ, ಮತ್ತ ಒಮ್ಮೆ ಎಲೆಕ್ಷನ್ ಆಕೈತಿ. ಈಗ ವೈಯಕ್ತಿಕ ತಮ್ಮಕ್ಕ ತಾವು ಎಲೆಕ್ಷನ್ ಮಾಡಾಕ ಪ್ರಾಬ್ಲಮ್ ಆಕಾವ. ಎಸ್ ಸರ್. ಸರಿ, ಇದು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಸರಿ ಸರ್. ಸರ್, ನಮ್ಮ ಒಂದು ಸರ್ವೆ ಪ್ರಕಾರ ಜನಗಳ ಬಾಯಿಯಲ್ಲಿ ಕೂಡ ನಿಮ್ಮ ಒಂದು ಚುನಾವಣೆ ಬೇಡಿಕೆ ಕೂಡ ಇದೆ, ಒಂದು ಅಭಿಪ್ರಾಯ ಕೂಡ ಇದೆ. ಏನಂತಂದ್ರೆ ಮುಂಬರುವ ಚುನಾವಣೆ ನಿಮ್ಗೆ ಆರಿಸಿ ತಂದು ತಮ್ಮನ್ನ ಒಂದು ಮತ್ತೊಂದು ಅವಕಾಶ ಕೊಟ್ಟು ನಿಮ್ಮನ್ನ ಆಯ್ಕೆ ಮಾಡುವಂತ ಬೇಡಿಕೆ ಮತ್ತು ಅಭಿಪ್ರಾಯ ಇದೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನಿದೆ? ತಾವು ಭಾಗಿ ಆಗ್ತಿದ್ದೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ನೋಡ್ರಿ, ಮುಂದೆ ಎಲ್ಲಾರು ಕೂಡಿ ಹಂಗ ವಿಚಾರ ಮಾಡ್ತಾರಲ್ಲ, ಊರಾರ್ ಮಂದಿ ಕೂಡಿ ಅದ್ರ ಮ್ಯಾಲ ನಿರ್ಧಾರ. ಸರಿ ಸರ್. ಒಂದು ಜನಗಳ ಮೇಲೆ ತಮ್ಮ ಒಂದು ನಿರ್ಧಾರ ಅಭಿಪ್ರಾಯ ಇದೆ ಸರ್. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ?
ನಾವು ಒಂದ್ 20 ವರ್ಷ ಆತ್ರಿ ಇದ್ರೊಳಗ ಇದ್ದ ಸರಿ ಸರ್. ಪಂಚಾಯತಿ ಇದ್ರೊಳಗ ನಾವು ಬಿಜೆಪಿ ಪಕ್ಷ ಕಡೆಯಿಂದ ಇದ್ದೀವ್ರಿ ಮೊದಲ ಸರಿ ನಂತರ ಅದು ಸರಿ ಈಗ ಅದು ಅಲ್ಲಿ ಅದ್ರೊಳಗ ಅದು ಸರಿ ಸರ್. ಹ್ಮ್. ಒಂದು 20 ವರ್ಷ ಆಯ್ತು ಸುಮಾರು. ಹ್ಮ್. ಸರಿ ಸರ್, ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಏನ್ ನಮ್ಗ್ ಕೈಲಾದ ಮಟ್ಟಿಗೆ ಜನರಿಗೆ ಸಹಾಯ ಮಾಡ್ಬೇಕು, ಅನುಕೂಲ ಮಾಡಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀರಾ ಹ್ಮ್. ಜನಸೇವೆ ಅಂತ ಹೇಳಿ ತಾವು ಹ್ಮ್. ಪ್ರವೇಶ ಮಾಡಿರೋದು. ಸರಿ ಸರ್. ಸರ್, ತಮ್ಮನ್ನ ಅರಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಏನ್ ನಮ್ಗೆಲ್ಲಾ ಓಟ್ ಹಾಕಿ ಆರಿಸಿ ತಂದದಕ್ಕೆ ಅವ್ರಿಗೆಲ್ಲ ಪುಣ್ಯ ಪೂರ್ತಿ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ ಹೇಳಿಕ್ ಇಷ್ಟಪಡ್ತೀನಿ. ಸರಿ ಸರ್, ತಾವೆಲ್ಲ ತಮ್ಮ ಒಂದು ಸುಮಾರು 20 ವರ್ಷಗಳ ಕಾಲದಿಂದ ತಾವು ಅಭಿವೃದ್ಧಿಯನ್ನು ಮಾಡಿದ್ದೀರಾ ಗ್ರಾಮಕ್ಕೆ. ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟ ಅಭಿವೃದ್ಧಿ ಆಗುವಂತ ಅಭಿಪ್ರಾಯ ಏನಿದೆ ಸರ್ ನಿಮ್ದು? ಇನ್ನು ಕೂಡ ಯಾವ ರೀತಿ ಸಮಸ್ಯೆ ಇದಾವೆ ಗ್ರಾಮದಲ್ಲಿ? ಇನ್ನ ರೋಡ್ಗಳು ಆಗ್ಬೇಕ್ರಿ, ಹೊಲಕ್ ಹೋಗೋ ರೋಡ್ಗಳು ಆಗ್ಬೇಕು, ಇನ್ನ ಸರಿಯಾಗಿ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕಾಗೈತಿ. ಇನ್ನ ಸರಿ ಸ್ವಲ್ಪ ಪ್ರಮಾಣದಾಗ ಐತಿ ಈಗ, ಸರಿ ಸರ್. ಇನ್ನ ಆಗ್ಬೇಕಾಗೈತ್ರಿ. ಸರಿ ಇನ್ನ ಕೆಲವೊಂದ್ ಕಡೆ ಕರೆಂಟ್ ಹೊಲಗಳ ಕಡೆ ಕರೆಂಟ್ ಒಯ್ಬೇಕಾಗೈತಿ. ಸರಿ. ಇನ್ನ ಅನೇಕ ತರದ ಅದಾವ್ರಿ. ಇನ್ನು ಹಲವಾರು ಕೂಡ ಸಮಸ್ಯೆ ಇದಾವ್ ಸರ್. ನಿಮ್ಮೊಂದು ಅಭಿಪ್ರಾಯ ಕೂಡ ಏನೋ ಇದೆ, ಉನ್ನತ ಮಟ್ಟದಲ್ಲಿ ಅಭಿಪ್ರಾಯ ಮಾಡುವಂತ ಅಭಿಪ್ರಾಯ. ಸರಿ ಸರ್, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.